ನಿಮ್ಗೆ ಏನ್ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಂತ ಆ ಆಟಿಟ್ಯೂಡ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಂಥರ ಕೇರ್ಲೆಸ್. ಕೇರ್ಲೆಸ್ ಅಲ್ಲ, ಅವ್ರ ಮುಖದಲ್ಲಿ ಕೋಪ ಎದ್ದು ಕಾಣ್ತಾ ಇದೆ. ಎಸ್ ಎಸ್ ಎಸ್. ಹ ಇಲ್ದೇ ಇದ್ರೆ ಅವ್ರೇನ್ ಹೇಳ್ತಿದ್ರು, ಮಹದೇವಪ್ಪ ಅವ್ರು ಯಾರ್ರಿ, ಅವ್ರು ನಮ್ ನಾಯಕರು, ನಾಳೆ ಬೆಳಗ್ಗೆ ಹೋಗ್ತೀನಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಅಂತಿದ್ರು. ಅವ್ರೇನೋ ಫಾರಿನ್ ಅಲ್ಲಿ ಇದ್ದಂಗೆ, ಇನ್ನೆಲ್ಲೋ ಡೆಲ್ಲಿಯಲ್ಲಿ ಕೂತಂಗೆ, ಇನ್ನೆಲ್ಲೋ ಅವ್ರು ನಾಟ್ ರೀಚೇಬಲ್ ಆದವ್ರ ತರ ಇಲ್ಲಿಂದಾನೇ ನಮಸ್ಕಾರ ಅವ್ರು ನಮ್ಮ ಹೈಕಮಾಂಡ್ ಅಂತಂದ್ರೆ ಅದ್ರಲ್ಲಿ ಕೋಪ ಇದೆ, ವ್ಯಂಗ್ಯ ಇದೆ, ಎಲ್ಲ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಒಂದ್ ಸ್ವಲ್ಪ ಫಿಸ್ಟ್ ಆಫ್ ಆದಂಗಿದ್ದಾರೆ ನೀವು ಒಂಥರ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ. ಅಂಡ್ ಡೆಫಿನೆಟ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಅಂದಾಗ ಇದ್ದಕ್ಕಿದ್ದಂತೆ ದಲಿತರು ಸಿಎಂ ಆಗ್ಬೇಕು ಅನ್ನೋದು ಬಂದ್ಬಿಡುತ್ತೆ. ಯಾಕೆ ದಲಿತರು ಬೆನ್ನೆಲುಬು, ದಲಿತರ ವೋಟ್ ತಗೊಂಡಿರುವಂತಹ ಕಾಂಗ್ರೆಸ್ ಪಾರ್ಟಿ ಬೆನ್ನೆಲುಬನ್ನ ಮುರ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಿದಾರಲ್ಲ ಮಹದೇವಪ್ಪ ಅವರು. ಯಾಕೆ ದಲಿತರ ಅಧಿಕಾರಯುತವಾಗಿ ಕೇಳಬಾರ್ದು? ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರಕ್ಕೆ ಪಕ್ಷಾತೀತವಾಗಿ ಅವ್ರ ಸಮುದಾಯದ ನಾಯಕರು ಅವ್ರನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ತಗೊಳ್ಳಿ, ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ನೀವು ಯಾರನ್ನೇ ತಗೊಳ್ಳಿ, ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕನನ್ನ ಕೇಳಿ ನೋಡಿ ನೀವು. ಹೌದಾ, ಆಗಬೇಕು, ಅವ್ರು ಶ್ರಮ ಪಟ್ಟಿದ್ದಾರೆ, ಅವ್ರು ಕಷ್ಟ ಪಟ್ಟಿದ್ದಾರೆ, ಅವ್ರ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನ ಕಟ್ಟಿದ್ದಾರೆ ಮತ್ತು ಪಕ್ಷ ಗೆಲ್ಲೋದಕ್ಕೆ ಬಹಳಷ್ಟು ಅವರು ತನುಮನ ಧನವನ್ನ ಅರ್ಪಿಸಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಕಾರಣನೋ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಕಾರಣ. ಹಾಗಾಗಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಸಮುದಾಯದ ನಾಯಕರುಗಳು ಮತ್ತು ಅವ್ರ ಸಮುದಾಯ ಅವ್ರ ಬೆನ್ನಿಗೆ ನಿಂತಿದೆ. ನೀವು ಮಹದೇವಪ್ಪನವರಾಗಿರ್ಬೋದು ಅಥವಾ ಇನ್ನು ರಾಜಣ್ಣ ಅವರಾಗಿರ್ಬೋದು, ಇಷ್ಟು ದಿನ ನಿಮ್ಗೆ ಖಬರ್ ಇರ್ಲಿಲ್ವಾ ದಲಿತ ಸಿಎಂ ಆಗಬೇಕು ಅಂತ? ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಾಗ ಇವ್ರಿಗೆ ದಲಿತ ಜಾಗೃತಿ, ದಲಿತರ ಬಗೆಗಿನ ಜಾಗೃತಿ, ಕಾಳಜಿ, ಪ್ರೀತಿ ಜಾಸ್ತಿ ಆಗೋಯ್ತಾ? ನೀವು ಅಧಿಕಾರಯುತವಾಗಿ ಯಾಕೆ ಕೇಳಲಿಲ್ಲ? ಮಹದೇವಪ್ಪನವ್ರಾಗ್ಲಿ ಪರಮೇಶ್ವರ್ ಆಗ್ಲಿ ಎಲ್ಲರೂ ಅಧಿಕಾರಯುತವಾಗಿ ಈ ಸರಿ ನಮಗ್ ಮಾಡ್ರಿ, ಅಕಸ್ಮಾತ್ ನೀವು ಮಾಡೋದಿತ್ತಂದ್ರೆ ನಮ್ಮನ್ನೇ ಮಾಡಿ, ಸಿದ್ದರಾಮಯ್ಯನವ್ರು ಆಗಿದಾರಲ್ಲ ನಮ್ಮನ್ನ ಮಾಡಿ ಅಂತ ಕೇಳ್ಬೋದಾಗಿತ್ತಲ್ಲ. ಹೈಕಮಾಂಡ್ ಮುಂದೆ ಪಟ್ಟಿಡ್ದು ಒತ್ತಾಯ ಮಾಡಿ ಕೇಳ್ಬೋದಾಗಿತ್ತಲ್ಲ. ಬೆನ್ನೆಲುಬು ದಲಿತರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋದಾದ್ರೆ ನೀವು ಪಟ್ಟಿಡ್ದು ಕೇಳ್ಬೇಕಾಗಿತ್ತಲ್ಲ. ಅಂದ್ರೆ ದಲಿತ ಕಾರ್ಡ್ ಅಥವಾ ದಲಿತ ಅನ್ನುವಂತ ಅಸ್ತ್ರವನ್ನ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಾಗ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸುಮ್ಮನೆ ಬಿಡೋದು ಬಾಣ, ತಾಗಿದ್ರೆ ತಾಗಲಿ, ಬಿದ್ರೆ ಬೀಳ್ಲಿ, ಇಲ್ಲಾದ್ರೆ ಹೋಗ್ಲಿ ಅಂತ. ಅಂದ್ರೆ ನಿಮ್ಗೊಂದು ಅಸ್ತ್ರ ಅಷ್ಟೇ. ದಲಿತರು ಮತ್ತು ದಲಿತ ಸಮುದಾಯ ಮತ್ತು ದಲಿತ ಮುಖ್ಯಮಂತ್ರಿ ಅನ್ನೋದು ಕೇವಲ ಅಸ್ತ್ರ, ಅದು ಒಗೆಯೋದಷ್ಟೇ. ಅದು ಅದಕ್ಕೇನಂತ ಮಹತ್ವ ಇಲ್ಲ, ಯಾವಾಗ್ಲೂ ಮಾಡ್ತಾರಂತೆ. ಅದನ್ನ ಇವಾಗ ಯಾಕೆ ಹೇಳ್ತೀರಿ ಮಹದೇವಪ್ಪನವ್ರೆ ನೀವು? ಹೌದಲ್ವಾ? ಮತ್ತೆ ಅವರು ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಹದೇವಪ್ಪನವ್ರು. ಏನ್ ಹೇಳಿ? ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅವ್ರಾಗ್ಬೇಕು ಇವ್ರಾಗ್ಬೇಕು ಅಂತ. ಇವರೆಲ್ಲ ಯಾರು? ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್. ನಾಯಿನ ಬಾಲ ಅಲ್ಲಾಡ್ಸಕ್ಕಾಗಲ್ಲ, ಬಾಲ ನಾಯಿನ ಅಲ್ಲಾಡ್ಸುತ್ತೆ ಈಗ ಪರಿಸ್ಥಿತಿಯಲ್ಲಿ ಅಂತ ಏನೇನೋ ಹೇಳಿದ್ರು ಅವರು. ಸೊ ಇವತ್ತು ಯಾಕೆ ದಲಿತ ಸಿಎಂ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹಾಗಾದ್ರೆ ಇವ್ರು ಹೈಕಮಾಂಡ್ ಇರ್ಬೋದಾ ಅಂತ ಶಿವಕುಮಾರ್ ಅವರು, ನೀವು ನಮ್ಮ ಹೈಕಮಾಂಡ್ ನಿಮ್ಗೆ ಇಲ್ಲಿಂದಾನೇ ನಮಸ್ಕಾರ ಅಂತ ಅಂದಿದ್ದು. ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ ಅನ್ನೋದಾದ್ರೆ ನೀವು ಹೈಕಮಾಂಡ್ ಮಾತಾಡಕ್ಕೆ ಅಂತ ಅವರು ಅಷ್ಟು ಕೋಪದಲ್ಲಿ. ಹಾಗಾದ್ರೆ ಮೊನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಹದೇವಪ್ಪನವ್ರು? ಬನ್ನಿ ನೋಡೋಣ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನನ್ಗೆ ಗೊತ್ತಿಲ್ಲ, ನಾನು ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕ ಹೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರೆ ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಈಗ ಬಾಲ ರಾಜ್ಯ ನಾಯಕರಂತಾನೆ ಇಟ್ಕೊಳ್ಳಿ. ಇವ್ರ ಪ್ರಕಾರ, ಮಾತಿನ ವರಸೆಯ ಪ್ರಕಾರ ಇದು ಶಬ್ದಾರ್ಥ ಅಲ್ಲ, ಇದ್ರ ಭಾವಾರ್ಥ ಅರ್ಥ ಮಾಡ್ಕೋಬೇಕು ನಾವು. ಈಗ ನಾಯಿ ಹೈಕಮಾಂಡು, ಬಾಲ ರಾಜ್ಯ ನಾಯಕರು. ಸೊ ಈ ರಾಜ್ಯ ನಾಯಕರು ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅವರು ಬಾಲ ಇದ್ದಂಗೆ. ಅವರು
ನಾಯಿನ ಅಳ್ಳಾಡ್ಸೋದ್ ಸರಿಯಲ್ಲ ಅಂತ ಅವ್ರು ಹೇಳಿದ್ರು. ಹಾಗಾದ್ರೆ ನೀವು ಒಬ್ಬ ರಾಜ್ಯ ನಾಯಕರು, ನೀವ್ ಯಾಕೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಿ? ಹೌದು, ಹೌದಲ್ವಾ? ಎಲ್ಲರಿಗೂ ಆಯ್ತಪ್ಪ, ಮಾಧ್ಯಮದವ್ರು ಸರಿ ಇಲ್ಲ, ಒಂದ್ ನಿಮ್ಮನ್ನ ಕೇಳಿದ್ರು ಅಂತಾನೆ ಇಟ್ಕೊಳ್ಳಿ. ದಲಿತರಾಗ್ಬೇಕು ಅಂದ್ರೆ ಇದು ಒಂಥರ ದಲಿತರು ಅನ್ನೋದು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ, ಬೇಕಾದಾಗ ಬರೋದು ಬೇಡಾದಾಗ ಹೋಗೋದು. ಇವ್ರಿಗೆ ಬೇಕಾದಾಗ ಇಟ್ಕೊಳ್ಳೋದು, ಬೇಡಾದಾಗ. ನೀವೊಬ್ಬ ದಲಿತ ನಾಯಕರ ಹೌದ್ರಿ ನನ್ ಮಾಡ್ಲಿ ಅಂತ ಹೇಳೋಷ್ಟು ತಾಕತ್ತು ಇವ್ರಿಗಿಲ್ಲ, ಇವ್ರಿಗೂ ಇಲ್ಲ, ಪರಮೇಶ್ವರ್ ಅವ್ರಿಗೂ ಇಲ್ಲ. ಪರಮೇಶ್ವರ್ ಅವ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಇವತ್ತು, ಅದಕ್ಕೂ ರಾಜಕೀಯ ಬೆರೆಸಿದ್ದಾರೆ ಅವರು. ಅಲ್ಲ ರೀ, ಕೆಪಿಸಿಸಿ ಅಧ್ಯಕ್ಷರಾಗಿ ತಾವು ಸೋತ ಮೇಲೆ ತಮ್ಮನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ಮೇಲೆ ತಮ್ಮನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಹೌದು. ಆಮೇಲೆ ಈ ಸರಿ ತಾವು ಗೆದ್ದಾಗ ತಮ್ಮನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಇವ್ರು ಅದನ್ನ ಕ್ಲೇಮೇ ಮಾಡಲ್ಲ, ಇವರು ಕ್ಲೇಮೇ ಮಾಡಕ್ ಹೋಗಲ್ಲ. ಪರಮೇಶ್ವರ್ ಅವ್ರು ಇವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಹೆಂಗಿದೆ ಅಂತ. ರಾಜಣ್ಣ ಅವರು, ಪರಮೇಶ್ವರ್ ಅವರು ಮತ್ತು ಕೆ ವೆಂಕಟೇಶ್ ಅವರು, ಯಾರು ಹೇಳಿ, ಅದೇ ಎಲ್ಲಾರ್ನು ಇದಕ್ಕೆ ಪಶುಗಳ ಅಧ್ಯಯನಕ್ಕೆ ಫಾರಿನ್ ಕರ್ಕೊಂಡು ಹೋಗ್ಬೇಕಂತಿದ್ರಲ್ಲ ಅವರು, ಏನ್ ಹೇಳಿದಾರೆ ಬನ್ನಿ ಕೇಳೋಣ. ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು, ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ, ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಇದನ್ನ ಮುಖ್ಯಮಂತ್ರಿಗಳನ್ನ ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಇಡ್ಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು? ದಲಿತ ಸಿಎಂ ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ನಾನು ಹೇಳೋದು. ಮತ್ತೆ ಬಲಿಜ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ಮಹದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಏನ್ ನಿರಂತರವಾಗಿ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹದೇವಪ್ಪ ಮುಖ್ಯಮಂತ್ರಿ ಅವರು ಸ್ವಾಗತ ಮಾಡ್ತೀನಿ. ನೋಡಿದ್ರ ಪರಮೇಶ್ವರ್ ಅವರು ಏನ್ ಹೇಳಿದ್ರು? ಅಂದ್ರೆ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಏನು ಇಲ್ಲ ಅಂತದ್ದು. ಇದು ಷಡ್ಯಂತ್ರ, ಬಿಜೆಪಿ ಅವ್ರ ಷಡ್ಯಂತ್ರ ಅಂತ. ಆದ ಬೀದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದು 4 ಗೋಡೆಗಳ ಮಧ್ಯೆ ನಡೆದಂತ ವಿಚಾರ, 4 ಗೋಡೆಗಳ ಮಧ್ಯೆ ಮಾತುಕತೆ ನಡೆದಿದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳ್ಕೊಂಡ್ ಬರ್ತಿರೋದು ಬಿಜೆಪಿ ವಿಜೇಂದ್ರ ಅವರ. ಅವ್ರೇನಾದ್ರು ನಾನ್ ನೋಡ್ದೆ, ನಾನು ಇದ್ದೆ ಅಲ್ಲಿ ಅಂತ ಅವ್ರೇನಾದ್ರು ಹೇಳ್ತಾ ಇದ್ದಾರಾ? ಸೊ ಅದೇನೋ ಅಂತಾರಲ್ಲ, ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ. ರಿಯಾಲಿಟಿಯಿಂದ ಓಡ ಹೋಗ್ಬಾರ್ದು, ಯು ಶುಡ್ ಫೇಸ್ ಇಟ್ ಅಲ್ವಾ? ಈಗ ಸತೀಶ್ ಜಾರಕಿಹೊಳಿ ಅವರು, ಹೌದ್ ನಾನು ಡೆಲ್ಲಿಗೆ ಹೋಗಿದ್ದೆ, ಆದಷ್ಟು ಬೇಗ ಇದನ್ನ ಬಗೆಹರಿಸಿ ಅಂತ ಹೇಳ್ ಬಂದಿದ್ದೀನಿ, ಆದಷ್ಟು ಬೇಗ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಇದಕ್ಕೆ ಒಂದು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಗಟ್ಟಿ ತಂದಿದ್ದ. ಪರಮೇಶ್ವರ್ ಅವರು ದಲಿತ ಸಿಎಂ ವಿಚಾರದಲ್ಲಿ ಮಾತಾಡಿಸಿದಾಗ, ಹೌದ್ರಿ ಯಾಕಾಗ್ಬಾರ್ದು ದಲಿತ ಸಿಎಂ, ನನ್ ಕಳೆದ ಬಾರಿ ಅವಕಾಶ ಇತ್ತು ಆಗ್ಲಿಲ್ಲ, ಈ ಬಾರಿ ಮಾಡ್ಲಿ ಅಂತ ಗಟ್ಟಿಯಾಗಿ ಹೇಳಕ್ಕೇನು ಇವ್ರಿಗೆ? ಇದು ಷಡ್ಯಂತ್ರ ಅಂತೆ. ಪರಮೇಶ್ವರ್ ಅವರೇ, ನಿಮಗ್ ನೀವು ಮಾತಾಡಿಲ್ಲ ಅಂದ್ರೆ ನಿಮ್ ಪರವಾಗಿ ಯಾರು ಮಾತಾಡ್ತಾರೆ? ಸಿದ್ದರಾಮಯ್ಯನವರು ಅವ್ರ ಪರವಾಗಿ ಅವ್ರ ಪೋಸ್ಟ್ ಹಾಕೊಂಡು ನನ್ ವಿರುದ್ಧ ನಡೀತಾ ಇದೆ ಷಡ್ಯಂತ್ರ ಅಂತ ಬಿಕಾಸ್ ಕ್ಲೇಮ್ ಮಾಡ್ತಾ ಇದಾರೆ. ನನ್ನನ್ನು ಬದಲಾವಣೆ ಮಾಡಿದ್ರೆ ಯಾವ ರೀತಿ ರಾಜ್ಯದಲ್ಲಿ ಈ ಅಹಿಂದ ಫ್ಯಾಕ್ಟರ್ ವರ್ಕ್ ಆಗುತ್ತೆ, ಏನೇನಾಗುತ್ತೆ ಅನ್ನೋದನ್ನ ಇಂಡೈರೆಕ್ಟ್ಲಿ ಈಸ್ ಕ್ಲೇಮಿಂಗ್. ನಿಮ್ಗೇನ್ ಕ್ಲೇಮ್ ಮಾಡಕ್ಕೆ ಮಹದೇವಪ್ಪನವ್ರಿಗೆ? ನಿಮ್ಗೆ ಒಂದು ಕಾಲ ಬರುತ್ತೆ, ಯಾವಾಗ್ಲೋ ಒಂದು ಕಾಲ ಬರುತ್ತೆ ಅಂತ ನಿಮ್ಗೆ ಕ್ಲೇಮ್ ಮಾಡಕ್ ಆಗಿಲ್ವಾ? ಅಟ್ಲೀಸ್ಟ್ ಬಿಜೆಪಿ ಅವ್ರ ಷಡ್ಯಂತ್ರ ಅಂತ ಮಾತ್ರ ಹೇಳ್ಬೇಡಿ. ಹೌದು, ಕಣ್ಣು ಮುಂದೆ ಇರುವಂತ ಸತ್ಯ ಇದು. ಒಂದು, ಕೆ.ಎನ್. ರಾಜಣ್ಣ ಅವರು ದಲಿತ ಸಿಎಂ ಆಗ್ಬೇಕು ಅಂತ ತಾವು ಮಂತ್ರಿ ಆಗಿದ್ದಾಗ ಗೊತ್ತಾಗ್ಲಿಲ್ವೇ? ನಿಮ್ಮ ಮಂತ್ರಿಯಿಂದ ತೆಗೆದು ಬಿಸಾಕದ್ಮೇಲೆ ನಿಮ್ಗೆ ಇದಕ್ಕಿದಂತೆ ಜಾಗೃತ ಆಗ್ಬಿಡ್ತಾ ನಿಮ್ಗೆ ದಲಿತ ಸಿಎಂ ಆಗ್ಬೇಕು ಅಂತ? ಸಿದ್ದರಾಮಯ್ಯನವ್ರನ್ನ ಅಳ್ಳಾಡ್ಸಕ್ಕಾಗಲ್ಲ, ಸಿದ್ದರಾಮಯ್ಯನವ್ರ ಜಾಗ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 2028 ಮುಂದುವರಿತಾರೆ, ಅವರೇ 5 ವರ್ಷಕ್ಕೆ ಸಿಎಂ ಅಂತ ಇದ್ದವರು ಈಗ ಮಾತಿನ ವರ್ಷ ಬದಲಿಸ್ಬಿಟ್ಟು ದಲಿತ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಏನಂತ ಬದಲಾವಣೆ? ಹೌದಾ? ಇನ್ನು ಆ ಕೆ ವೆಂಕಟೇಶ್ ಅವರು, ಅವರ ಅಪರೂಪದ ಅತಿಥಿ ಆಗ್ಲಿ ಬಿಡಿ. ಅವರೊಬ್ಬ ಮಿನಿಸ್ಟರ್ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಅಲ್ವಾ? ಏನೋ ಇತ್ತೀಚೆಗೆ ಆ ಪಶುಸಂಗೋಪನಾ ಇಲಾಖೆಯಿಂದ ಶಾಸಕರುಗಳನ್ನ ಫಾರಿನ್ ಕರ್ಕೊಂಡು ಹೋಗ್ತಾರೆ ಅಂದಾಗಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಒಂದ್ ಸ್ವಲ್ಪ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇದ್ದಾರೆ. ಇಲ್ದಿದ್ರೆ ಈ ವ್ಯಕ್ತಿ ಯಾರು ಅಂತಾನೆ ಬಹಳ ಜನಕ್ಕೆ ಗೊತ್ತಿಲ್ಲ. ಹೌದಲ್ವಾ? ಏನೋ ನಂದು ಒಂದಿರ್ಲಿ ಅಂತ ಒಂದ್ ಬಿಟ್ಟವ್ರು ಅಷ್ಟೇ. ಮಹದೇವಪ್ಪ ಅವ್ರ ಮುಖ್ಯಮಂತ್ರಿ ಆದ್ರೆ ನನಗೆ ಭಾರಿ ಖುಷಿ ಆಗುತ್ತೆ, ನಾನು ಅವರ ಆತ್ಮೀಯ ಸ್ನೇಹಿತ ಅಂತ.
ಆಲ್ ರೈಟ್, ಇವೆಲ್ಲದರ ಅರ್ಥ ಹ್ಮ್ ಏನೋ ಬದಲಾವಣೆ ಆಗ್ಲಿಕ್ಕಿದೆ. ಹೌದು. ಇಲ್ದಿದ್ರೆ ಇವರೆಲ್ಲ ಇಷ್ಟು ಆಕ್ಟಿವ್ ಆಗ್ತಾ ಇರ್ಲಿಲ್ಲ, ಹ್ಮ್. ಮುಖ್ಯಮಂತ್ರಿ ಆದಿಯಾಗಿ. ಹೌದು. ಸೊ ಆ ಬದಲಾವಣೆ ಯಾವಾಗ ಆಗುತ್ತೆ? ಹೈಕಮಾಂಡ್ ಅದಕ್ಕೆ ರೆಡಿ ಇದೆಯಾ? ಹೈಕಮಾಂಡ್ ಆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದೆಯಾ? ಯಾಕಂದ್ರೆ ಹೈಕಮಾಂಡ್ ಅಂತ ಹೈಕಮಾಂಡ್ ಅಲ್ಲ ಕರ್ನಾಟಕ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.